ನನ್ ಮಗನೇ ಅಂತ ಕರೀರಿ ಮತ್ತೆ. ನೋಡಿ ಅಲ್ಲ ನೋಡಿ ಬೆಟ್ಟದ ಹುಲಿ, ಅದು ನಂಗೆ ಧೂಳೆಲ್ಲ ಆಗಲ್ಲ. AC ಕಾರ್ ಇದೆ ತಾನೆ? AC ಕಾರ್? ನೋ ನೋ ಇಲ್ಲ ಅಂತ. ಏನೇ ರಾಣಿ ಮಲ್ಟಿ ಮಿಲಿಯನರ್ ಅಂದೆ? ಅಯ್ಯೋ ಬಾವ, ಏನ್ ನೀವು ಅಷ್ಟೆಲ್ಲ ಬಿಲ್ಡಪ್ ತಗೊಂಡ್ರಿ, ಒಂದ್ AC ಕಾರ್ ಇಟ್ಕೊಂಡಿಲ್ವಾ? ನೋಡಿ, ನಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ತರೋದಕ್ಕೂ ಒಂದು ಪ್ರೈವೇಟ್ ಫ್ಲೈಟ್ ಇದೆ. ಬೇಕಾದ್ರೆ ಅದ್ರಲ್ಲಿ ಓಡಾಡ್ಬೋದು, ನಿಮ್ಗೆ ಬೇಜಾರಿಲ್ಲ ಅಂದ್ರೆ. ವಾಟ್ ಡು ಯು ಸೇ? ಏನೇ ನಿನ್ ಚಾನ್ಸು ರಾಣಿ? ಈ ಖುಷಿಲಿ ನಂಗೆ ಡಾನ್ಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನೀವು ಡಾನ್ಸ್ ಮಾಡ್ತೀರಾ? ಎಲ್ರು ದಯವಿಟ್ಟು 2 ನಿಮಿಷ ಕಣ್ಣು ಮುಚ್ಕೊಳ್ರಪ್ಪ, ಆಮೇಲೆ ಹೋಗಿಬಿಟ್ರೆ ನಾನ್ ಜವಾಬ್ದಾರನಲ್ಲ. ರೇ, ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಅಕ್ಕ, ನಿನ್ ಖುಷಿಲಿ ಡಾನ್ಸ್ ಮಾಡು. 1 ನಿಮಿಷ, ಫಸ್ಟ್ ನಾನ್ ಡ್ಯಾನ್ಸ್ ಮಾಡ್ತೀನಿ, ಯಾಕಂದ್ರೆ ನಾನೇ ಕಂಪೋಸ್ ಮಾಡಿದ್ದೀನಿ, ನನಗೆ ತುಂಬಾ ಇಷ್ಟವಾದ ಸ್ಟೆಪ್. ಬನ್ನಿ ಒಟ್ಟಿಗೆ ಮಾಡೋಣ. ಫಸ್ಟ್ ನೀವು ಮಾಡಿ. ಮ್ಯೂಸಿಕ್ ಪ್ಲೀಸ್. ಖುಷಿಯಾಗಿದೆ ನೋಡದೆ ನಿನ್ನನು ಇರಲಾರೆನೆ. ಅಕ್ಕ, ಸ್ಟೆಪ್ ಕೂಡ ಸೇಮ್ ಟು ಸೇಮ್. ಏನ್ ಅದೃಷ್ಟ ಅಕ್ಕ ನಿಂದು. ಕೋಬ್ರಾ, ಇಲ್ಲಿ ಏನ್ ನಡೀತಾ ಇದೆ ಕೋಬ್ರಾ? IPL ಮ್ಯಾಚ್ ನಡೀತಾ ಇದೆ ಕಣ, ಕಾಣಿಸ್ತಾ ಇಲ್ವಾ ನಿನ್ಗೆ? ನನಗಿದ್ದಂತ ಒಂದು ದೊಡ್ಡ ತಲೆನೋವು ಈ ಆಂಟಿಕ್ ಪೀಸು. ಒಟ್ನಲ್ಲಿ ಇವತ್ತಾದ್ರೂ ಸೇಲ್ ಆಗ್ತಿದ್ಯಲ್ಲ, ಅಷ್ಟೇ ಸಾಕು. ನಿನಗೆ ಬೇರೆ ಯಾವ್ದಾದ್ರು ಒಂದು ಹುಡುಗಿ ನಾನು ನೋಡಿ ಮದುವೆ ಮಾಡಿಸ್ತೀನಿ, ಡೋಂಟ್ ವರಿ. ನೋ ಕೋಬ್ರಾ, ನೋ. ಯಾವತ್ತಿದ್ರು ಈ ಕುರಿ ದೇಹ ಮಣ್ಣಿಗೆ ಪ್ರಾಣ ವರಲಕ್ಷ್ಮಿ ಎಲ್ಲ ಈ ನನ್ನ ಮಗನಿಂದನೇ ಆಗಿತ್ತು. ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ. ಕೋಪದಲ್ಲಿ ತಲೆನೇ ಕತ್ತರಿಸ್ಕೊಂಡ್ಬಂದ್ಬಿಟ್ಟೆ. ಕುರಿ, ಅದು ತಲೆ ಅಲ್ಲ ಕಣ, ವಿಗ್ಗುಲು. ತಲೆ ಬಿದ್ದೋಗಿರ್ಬೇಕು. ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ. ಏ ತಾತ, ನೀನಾ? ಕಣ. ಅಯ್ಯೋ, ನಿನ್ನ ಮನೆ ಕಾಯಾಗ ಒಂದ್ ಸಣ್ಣ ಹುಡುಗ ಮಾತಾಡ್ದಂಗ್ ಮಾತಾಡ್ತಿದ್ದಲ್ಲೋ. ಕಷ್ಟಪಟ್ಟು ಉಸಿರು ಒಳಗೆ ಎಳ್ಕೊಂಡು ದಮ್ ಕಟ್ಟಿ ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ಮಾಡಿ ಹೆಂಗ್ ಹುಡುಗನ್ ತರ ಕಾಣಿಸ್ತಿದ್ದೆ. ನೀನ್ ಚೆನ್ನಾಗಿ ಹೊಡೆದ್ಬಿಟ್ಟು ಹೆಂಗೆಂಗೋ ಕಾಣಂಗ್ ಮಾಡ್ಬಿಟ್ಟಲ್ಲೋ. ವಾಟ್ ಇಸ್ ದಿಸ್ ತಾತ? ನನ್ನ ಹುಡುಗಿ ಮೇಲೆ ನೀನ್ ಕಣ್ಣಾಗ್ತಿದೀಯಲ್ಲ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಪ್ಪ? ಇಲ್ಲ ಕಣೋ, ಇಲ್ಲ. ನಿನ್ನ ಕಾಪಾಡೋಣ ಅಂತ ಬಂದೆ ಕಣೋ. ನೀನ್ ನೋಡಿದ್ರೆ ಇವ್ರನ್ನೇ ಮದ್ವೆ ಆಗ್ತೀನಿ ಅಂತೀಯ. ಅದಕ್ಕೆ ನಾನು ಹೆಂಗ್ ಗೆಟಪ್ ಹಾಕೊಂಡ್ ಬಂದು ಇವ್ರಿಬ್ರಿಗೂ ಯಾಮಾರಿಸಿದ್ರೆ ನೀವು ಬೇರೆ ಬೇರೆ ಆಗ್ತೀರಾ, ಆಮೇಲೆ ನಿನ್ ಜೀವನಕ್ಕೆ ಒಳ್ಳೆ ಭವಿಷ್ಯ ಕೊಡ್ಬೋದು ಅನ್ಕೊಂಡೆ. ಎಲ್ಲ ಎಡವಟ್ಟ ಆಗೋಯ್ತು. ರಾಣಿ, ಏನೇ ಇದೆಲ್ಲ? ಅಕ್ಕ ದೇವ್ರಾಣಿಗೂ ನನ್ಗೆ ಈ ವಿಷಯ ಗೊತ್ತಿಲ್ಲ ಅಕ್ಕ. ಏನೋ ಜೋಡಿ ಚೆನ್ನಾಗಿದೆ ಅಂತ ಅನ್ಕೊಂಡೆ, ಈ ರೀತಿ ರಾಡಿ ಆಗತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸೃಜಾ, ನಿಮಿಷ ಫೋನ್ ಕೊಡು. ಹಲೋ, ಸಲ್ಲು ಏ ಹಲ್ ನೋವಲ್ಲ ಕಣ, ಕೇಳಿಸ್ಕೊಳ. ಸಲ್ಲು, ಒಬ್ಬ ಮುದ್ಕ ನಂಗೆ ಕೈ ಕೊಟ್ಬಿಟ್ಟ ಕಣ. ಏ ತಾತ, ನೀನ್ ತಿಪ್ಪರ್ ಲಾಗ ಹಾಕಿದ್ರು ನಾನು ಅವಳನ್ನೇ ಮದುವೆ ಆಗೋದು. ಇನ್ನೊಂದ್ಸಲ ಹಿಂಗೆಲ್ಲ ಆಡಿದ್ರೆ ನೀನು ಗ್ವಾಮಳೆ ಇಸ್ಕಿ ಸಾಯಿಸ್ಬಿಡ್ತೀನಿ. ಅವರು ನಾನು ಹಿಂಗೆ ಹೋಗ್ಬೇಕು, ಯಾಕಂದ್ರೆ ಚಡ್ಡಿ ಹರಿದೋಗಿದೆ. ಅಪ್ಪ ಸೃಜಾ, ನೀನು ಕೆಟ್ಟ ಕೆರ ಹಿಡ್ದಿರೋದಲ್ದೆ ನನ್ನ ಮೊಮ್ಮಗನ್ನು ಜೊತೆಗೆ ಹಾಕೊಂಡು ಅವನು ಹಾಳು ಮಾಡ್ತಿದ್ಯಲ್ಲಪ್ಪ. ನನ್ನ ಮೊಮ್ಮಗನ್ನ ಬಿಟ್ಬಿಡಪ್ಪ ಪ್ಲೀಸ್. ನಾನು ಕೆಟ್ಟ ಕೆರ ಹಿಡ್ದಿದ್ದೀನ? ಏಯ್ ಕೊಡ್ರ ಮಚ್ಚ. ಬೇಡ ಬಿಡಪ್ಪ. ಅಲ್ಲ ಪದ್ಮಿನಿ, ಪಾರ್ಕಿಗೆ ಬಮ್ಮ, ಪಾಪ್ಕಾರ್ನ್ ಕೊಡಿಸ್ತೀನಿ. ನನಗೆ ಅವ್ನ್ ಗೆಟಪ್ ಅಲ್ಲಿ ಬಂದಾಗ ಹಳೇದು ಕಾಕಸ್ ಪೇನಲ್ಲಿ ನಾಯಿ ಇರುತ್ತಲ್ಲ, ಆ ತರ ಕಾಣಿಸ್ತಾ ಇದ್ದ.
ಈ ವರಲಕ್ಷ್ಮಿನ್ ಬಿಟ್ಬಿಟ್ಟು ಸಂಯುಕ್ತ ಕಟ್ಬಿಡೋಣ ಅಂತ ಇದ್ದೆ. ಮಿಸ್ ಈಗ ಆಗೈತೆ. ಸ್ವಲ್ಪ ಪಾಮ್ರೇನಿಯನ್ ತರ ಇದಾನೆ. ಇದು ಓಕೆನಾ? ಅಬ್ಬಾ. ತಾವು ಇವಾಗ ಏನೋ ಹಿಂದಿ ನಾಟಕ ಎಲ್ಲ ಮಾಡ್ತಾ ಇದ್ದೀರಾ, ಹಿಂದಿ ಉರ್ದು ಎಲ್ಲ? ಆಕ್ಚುಲಿ ನಾನು ಫಸ್ಟ್ ನಾಟಕ ಡೈರೆಕ್ಟ್ ಮಾಡಿದ್ದು ನಮ್ಮ ಅಜ್ಜಿ, ನಮ್ಮ ಅಮ್ಮನ ನಾಟಕನೂ ಅದೇ, ಉಂಡಾಡಿ ಗುಡ್ಡ ಅಂತ. ಸೊ ನಾವೆಲ್ಲ 6 ವರ್ಷ ಇದ್ದಾಗ ಅಲ್ಲೂ ಗುಂಡನ? ಎಷ್ಟು ಗುಂಡನ ಪ್ರಭಾವ ಜಾಸ್ತಿ ಇದೆ ಇವ್ರ ಫ್ಯಾಮಿಲಿ ಮೇಲೆ. ಅಲ್ಲೂ ಗುಂಡ. ಬನ್ನಿ ಒಂದ್ ಡೈಲಾಗ್ ಬಿಡಿ. ಡೈಲಾಗ ನಿಮ್ಗೆ ತೆಲುಗುಲ್ ಬೇಕಾ, ಉರ್ದುಲ್ ಬೇಕಾ, ಕನ್ನಡ ಬೇಕಾ? ಯಾವ್ದಾದ್ರು ಸರಿ. ಕನ್ನಡ ಒಂದು, ಉರ್ದು ಒಂದು. ನಿಮ್ಗೊಂದು ಶಾಯರಿ ಹೇಳ್ತೇನೆ ಬೇಕಾ? ಶಾಯರಿ? ಶಾಬಾಸ್, ಬುಡಿ ಹೇಳ್ತೀನಿ. ऑफर करती हूँ मेरी दिल को, ऑफर करती हूँ मेरी दिल को, रिफ्यूज मत करना, ऑफर करती हूँ मेरे दिल को, रिफ्यूज मत करना, मेरा प्यार का बल्ब फ्यूज मत करना. ಏನ್ ಮಿಸ್ ಲೋಕೇಶ್, ನೀವೊಂದ್ ಶಾಯರಿ ಬಿಡಿ. ಆಫರ್ ಕರ್ತಾ ಹೂಂ ಮೇರೆ ದಿಲ್ ಕೋ. ನಿಮ್ ಶಾಯರಿ ಇದು, ನಾನು ಹೇಳ್ತಾ ಇರೋದು ನಿಮ್ದು. ऑफर करता हूँ मेरे दिल को, रिफ्यूज मत करना, मेरा प्यार का बल्ब फ्यूज मत मेरा प्यार का बल्ब फ्यूज मत करना. अगर रिजेक्ट भी कर दो तो ठीक है, पर इसे रीयूज मत करना. ಹಾ, ಉರ್ದು ಬರುತ್ತಾ ನಿಮ್ಗೆ? ಏನೋ ಕಲ್ತ್ಕೋತಾ ಇದೀನಿ. ಮಾತಾಡಿ ಮತ್ತೆ. ನಾವು ಶಿವಾಜಿನಗರ ಡೈಲಾಗ್ ಮಾತ್ರ ಹೇಳ್ಬೋದೆ. ಹಾ, ಓಕೆ. जमाने के जिस दौर से हम इस वक्त गुजर रहे, अगर आप उसे ना वाकिफ है तो मेरे अफसाने पढ़िए. इवाग ನೀವೇ ಹೇಳ್ಬೇಕು. क्या जी ने बोलने कोई? क्या बातें कर ले कोई ने? ವೈಚ್ बच्चे बातें कर तो क्या क्या फू कर को बोल रही है? क्या जी हमें गालियां दे रही? में जो बुराइयां है वो इस अहद की बुराइयां है. मेरी तहरीर में कोई नुक्स नहीं. जिस नुक्स को मेरे नाम से मंसूब किया जाता है, दरअसल मौजूदा निजाम का नुक्स है. कई को उनको हल्डारी तुम्हें? हमारे दोस्त को हल्डारी तुम्हें? उनको निजाम बोल रही? ये मेरा खास अंदाज, मेरा खास तर्ज है, जिसे लोग पहश निगारी, फेरकती बंदी और खुदा मालूम क्या क्या कुछ कहा जाता है. क्या जी बोलने कोई ने? क्या बोलने मालूम तुम? क्या बोलने मालूम तुम ना? ये नो इला कर को बोल रही. तुमना मालूम नहीं हमारे बात से कितना कितना कोपा है करको मालूम नहीं तुमना? I don't have पंगा में तो मित्र थी वो. पंगा नहीं, उनको क्या क्या किया था, मांगा सब आता उनको. और गेट डायलॉग. उनको गुस्सा को गुन्ना मारा को तो गलीजा मारा जाता है. ಈಗ ಒಂದು ಸಂಯುಕ್ತದ ಒಂದು ಡ್ಯಾನ್ಸ್ ನೋಡ್ಬಿಡೋಣ. ಏನ್ ಮಾಡ್ಬೇಕು? ಏನ್ ಮಾಡ್ತೀರಾ? ಅವ್ರು ಗುಡು ಗುಡು ಗುಡು. ನಾಚಿಕೆ ನಾಚಿಕೆ ಪಟ್ಕೋತಾಳೆ. ಅಮ್ಮ ನಿನ್ ಸ್ಟೆಪ್ ಮಾಡು. ನಮ್ಮ ಅಜ್ಜಿ ಕರ್ಕೊಂಬ. ನಮ್ಮ ಅಜ್ಜಿ ಥರ್ಡ್ ಜನರೇಷನ್. Come on. ಇವರು ಸಡನ್ ಆಗಿ ಇಂದ್ರಜಿತ್ ಡ್ಯಾನ್ಸ್ ಮಾಡ್ತಿದ್ದಾರೆ ಜೊತೆಲಿ ಅನ್ಕೊಂಡ್ಬಿಟ್ಟಿದ್ರೆ. ಆಮೇಲೆ ಗೊತ್ತಾಯ್ತು ಲಂಕೇಶ್ ಅಲ್ಲ ಲೋಕೇಶ್ ಅಂತ.
3 ಜನರೇಷನ್ಸ್ ಜೊತೆ ಡ್ಯಾನ್ಸ್ ಮಾಡಿ 3G ಆಗ್ಬಿಡ್ರಿ ನೀವು ಇವತ್ತು 3G And ನನ್ನ uncle ಜೊತೆ first time I've danced. ಯಾ Thanks ಹೇಳ್ಬೇಕು. Thank you, ಮಜಾ talking. ಇಟ್ಸ್ ಓಕೆ ಓಕೆ ಈಗ ನಮ್ಮ ಆಡಿಯನ್ಸ್ ನಿಮಗೆ ಪ್ರಶ್ನೆ ಕೇಳ್ತಾರೆ, ಅದಾದ್ಮೇಲೆ ಮಾತುಕತೆ ಮುಂದುವರ್ಸೋಣ. ಮೊದಲನೇ ಪ್ರಶ್ನೆ. ನಮಸ್ಕಾರ ಮಜಾ ಟಾಕೀಸ್. ಯಾಕಪ್ಪ ಏನಾಗಿದೆ ನಿಂಗೆ? ದೀರ್ಘಣ್ಣ ನಮಸ್ಕಾರ. ದೀರ್ಘದಂಡನ ಬೇರೆ ತರ ಇತ್ತು. ಹಾ, ನನ್ನ ಹೆಸರು ನಿಕ್ಷಿತ್ ಅಂತ. ಹಾ. ನಾನು ಮನೆಯಿಂದ ಬಂದಿದ್ದೀನಿ. ಶಾಬಾಸ್. ಯಾವ್ದು ಸೆರೆಮನಿನಾ? ಇಲ್ಲ ಸರ್, ಅರಮನೆ. ಅರಮನೆ. ಹಾ ನನ್ನ ಪ್ರಶ್ನೆ ಸಂಯುಕ್ತ ಅವ್ರಿಗೆ. ಹಾ. ಮೇಡಮ್, ನಾನು ಹೂದ್ ಅಂಗಡಿ ಇಕ್ಬೇಕು ಅಂತ ಇದ್ದೀನಿ. ಅದಕ್ಕೆ ಯಾವ್ದಾನ ಒಂದು ಒಳ್ಳೆ ಲೊಕೇಶನ್ ಇದ್ರೆ ಹೇಳ್ತೀರಾ? ದೇವಸ್ಥಾನ ಆಚೆ. ದೇವಸ್ಥಾನನಾ? ನಾನು ಹೇಳಿ ಸ್ವಲ್ಪ ಹೇಳಿ ಏನನ್ನ ಬೇರೆ ಡಿಫ್ರೆಂಟ್ ಆಗಿ. ಹುಡುಗಿರ್ ಕಾಲೇಜ್ ಎದುರುಗಡೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇಲ್ಲ ಗುರು, ನಿನಗೆ ಆಕ್ಚುಲಿ ದೇವಸ್ಥಾನ ಆಕ್ಚುಲಿ ಒಳ್ಳೆ ಆಪ್ಷನ್, ಬಟ್ ಹುಡುಗಿರ್ ಕಾಲೇಜು ಆಚೆ ಆಪ್ಷನ್ ನಾಟ್ ಗುಡ್. ಯಾಕೆ ಗೊತ್ತಾ? ಯಾಕೆ? ಹುಡುಗಿರ್ ಯಾರು ಇವತ್ತು ಹೂವ ಮುಡಿಯಲ್ಲ, ಸೊ ಅದೊಂದು ಪ್ರಾಬ್ಲಮ್. ನಿಂಗೆ 2 ಆಪ್ಷನ್ ಇದೆ. ಓಕೆ. ಒಂದು ಹಾಸ್ಪಿಟಲ್ ಆಚೆ ಇಡು. ಯಾಕಂದ್ರೆ ಅಲ್ಲಿ ದಿನ ಆಪರೇಷನ್ ನಡೀತಾ ಇರುತ್ತೆ. ಆಪರೇಷನ್ ಸಕ್ಸಸ್ ಆದ್ರೆ ಡಾಕ್ಟರ್ಗೆ ಹಾಕು, ಇಲ್ಲಾಂದ್ರೆ ಪೇಷಂಟ್ಗೆ ಹಾಕ್ಬೋದು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಇಲ್ಲ ಇನ್ನೂ ಕನ್ಫರ್ಮ್ ಸೇಲ್ ಆಗ್ಬೇಕು ಅಂದ್ರೆ ಸ್ಮಶಾನದ ಆಚೆ ಇಡು. ಫಿಕ್ಸ್, ಸೇಲ್ ಮೇಲೆ ಸೇಲ್ ನಿನಗೆ. ಏನಂತ ಅಣ್ಣ, ಒಳ್ಳೆ ಸಜೆಷನ್ ಕೊಡ್ತೀರಾ. ನೀನ್ ಯಾವಾಗ ದಂಡ ಹೊಡೆದಾಗ ಗೊತ್ತಾಯ್ತು ನಿನ್ ದಂಡ ಅಂತ. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್. ನನ್ನ ಹೆಸರು ಧೃತಿ, ನಾನು ನಟನಾ ವಿದ್ಯಾರ್ಥಿನಿ. ಇಷ್ಟೊಂದು ಜನ ಫಿಲಮ್ ಆಕ್ಟರ್ಸ್ ಬಂದಿದ್ದಾರೆ. ನಂಗೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇದೆ. ನಾನು ಇವ್ರಿಗೆಲ್ಲ ಒಂದೊಂದು ಸೀನ್ ಕೊಡ್ತೀನಿ, ನಾನು ಹೇಳ್ದಂಗೆ ಮಾಡಬೇಕು. ನಾನೇ ಡೈರೆಕ್ಟರು, ಆಯ್ತಾ ಸೃಜನ್ ಮಮ್ಮ? ಅಲ್ಲ, ನೀನ್ ಕೇಳ್ತಾ ಇದೆಯಾ ಹೇಳ್ತಾ ಇದೆಯಾ ಎಲ್ಲ ನಿನಗೆ ನೀನೇ ಮಾತಾಡ್ತಾ ಇದೆಯಾ? ಚಾನ್ಸೇ ಕೊಡ್ತಾ ಇಲ್ಲ. ನೀನ್ ಡೈರೆಕ್ಷನ್ ಮಾಡ್ತೀಯಾ? ಬಾಯ್ಲಿ. ಧೃತಿನಾ ನಿನ್ನ ಹೆಸರು? ಓಕೆ. ಸೃಜನ್ ಮಮ್ಮ, ನೀವು ಆ ಕಡೆ ನಿಂತ್ಕೊಂಡು ಶೂಟಿಂಗ್ ನೋಡಿ, ಆಯ್ತಾ? ಸರಿ, ನಾನು ಈ ಕಡೆ ನಿಂತ್ಕೊಂಡು ಶೂಟಿಂಗ್ ನೋಡ್ತೀನಿ. ಓಕೆನಾ? ಹಾ. ಈಗ ಯಾರು ಫಸ್ಟ್ ಡೈರೆಕ್ಷನ್? ಪ್ರಕಾಶ್ ಅಂಕಲ್, ಸುಧಾಂಟಿ ಬನ್ನಿ. ಓಕೆ. ಪ್ರಕಾಶ್ ಅಂಕಲ್, ನೀವು ಸುಧಾಂಟಿ ಪೆನ್ಸಿಲ್ ಕತ್ತಿರ್ತೀರಾ, ಇಬ್ರಿಗೂ ಜಗಳ ಆಗ್ಬೇಕು. ರೋಲ್, ಕ್ಯಾಮ್ರಾ, ಆಕ್ಷನ್. ನನ್ ಪೆನ್ಸಿಲ್ ಕೊಡೋ, ಯಾವಾಗಿಂದ ನಾನು ಅವತ್ತಿಂದ ಹುಡುಕ್ತಾ ಇದ್ದೆ, ನಂಗೆ ಸಿಗ್ತಾನೆ ಇಲ್ಲ. ಯಾರ ಹತ್ರ ಮಾತಾಡ್ತಾ ಇದ್ದೀರಾ ರೀ? ರೀನಾ, ಏನ್ ಅವ್ರು ನನ್ಗೇನಾಗ್ಬೇಕು ಅವ್ರು? ಫ್ರೆಂಡ್ಸು. ಎಲ್ಲಿ ನನ್ನ ಪೆನ್ಸಿಲ್ ನಾ ಹೋಮ್ವರ್ಕ್ ಮುಗಿಸ್ಬೇಕು, ಬೇಕು ಕೊಡೋ. ಯಾರಿಗೆ ಹೇಳ್ತಾ ಇದ್ದೀರಾ? ನಿಮ್ಗೆ ಹೇಳ್ತಾ ಇರೋದು. ಏನ್ ರೀ ಅಂತಿದ್ದೀರಾ? ನನ್ನ ಫ್ರೆಂಡ್ ತಾನೇ, ಏಕೋಚದಲ್ಲಿ ಮಾತಾಡ್ಸ್ಬೋದು, ಏನ್ ಪರವಾಗಿಲ್ಲ. ನಿಮ್ ಪೆನ್ಸಿಲ್ ಅಂತ ಹೆಂಗ್ ಗೊತ್ತಾಗತ್ತೆ? ಅದ್ರ ಮೇಲೆ ನನ್ನ ಹೆಸರು ಗೀಚ್ಕೊಂಡಿದ್ದೆ ನಾನು. ಪೆನ್ಸಿಲ್ ನಲ್ಲೇ ಪೆನ್ಸಿಲ್ ಬರ್ಕೊಂಡಿದ್ದೀರಾ ನೀವು? ಅಲ್ಲ, ಬ್ಲೇಡ್ ಅಲ್ಲಿ ನನ್ನ ಹೆಸರು ಬರ್ಕೊಂಡಿದ್ದೆ. ನನ್ನ ಪೆನ್ಸಿಲ್ ಕೊಡ, ಅದೆಲ್ಲ ಕೇಳ್ಬೇಡ ಈಗ. ನಿಮ್ಮ ಹೆಸರೇನು ನಟರಾಜ?